ಕಡೆಯಿಂದ ನಿಮಗೆ ನನ್ನ ಧನ್ಯವಾದಗಳು. ಈ ದಿನ ನಾನು ಈ ಮಹಾಲಕ್ಷ್ಮಿ ಬಡಾವಣೆಗೆ ನಾನು ಬರುವಂತೆ ಇವತ್ತು ದಾರಿ ಆಯಿತು ನನಗೆ. ಈ ಒಂದು ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ನನಗೆ ಪವನ್ ಅನ್ನೋಂಥ ವ್ಯಕ್ತಿ ನನಗೆ ಇವತ್ತು ಸ್ಪಾನ್ಸರ್ ಮಾಡಿದರು ಊಟ. ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ನನಗೆ ತುಂಬ ಜನ ಮೆಸೇಜು ಮತ್ತು ಕಮೆಂಟು ಎಲ್ಲ ಮಾಡ್ತೀರಾ. ನನಗೆ ತುಂಬ ಸಂತೋಷ. ನನ್ನನ್ನು ಒಂದು ಉತ್ತಮವಾದಂಥ ರೀತಿಯಲ್ಲಿ ಗೌರವಿಸಿ ನನ್ನನ್ನು ಉನ್ನತವಾದಂಥ ಸ್ಥಾನದಲ್ಲಿ ನೀವು ಇಡ್ತಾ ಇದ್ದೀರಾ. ನಿಮ್ಮ ಕಮೆಂಟಿಂದ, ನಿಮ್ಮ ಲೈಕ್ಗಳಿಂದ ನನ್ನನ್ನು ನೀವು ಯಾವ ರೀತಿ ಗೌರವಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ತುಂಬ ಅರ್ಥ ಆಗ್ತಾ ಇದೆ. ಜನರೇ, ನೀವೆಲ್ಲ ನನ್ನ ಮಿತ್ರರು, ನನ್ನ ಅಣ್ಣ ತಮ್ಮಂದಿರು, ನನ್ನೆಲ್ಲ ಅಕ್ಕ ತಂಗಿಂದಿರು ಮತ್ತು ನನ್ನೆಲ್ಲ ಅಮ್ಮಂದಿರು, ನಿಮಗೆ ನನ್ನ ಧನ್ಯವಾದಗಳು. ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ನಿಮಗೆ ಹೇಳಿದ್ದೆ. ನನಗೆ ಬಡ ಜನರಿಗೆ ಅಥವಾ ವೃದ್ಧರಿಗೆ ಅಂತಂದರೆ ಅವರಿಗೆ ಊಟ ಕೊಡೋದಂದರೆ ನನಗೆ ಭಾಳ ಇಷ್ಟ. ನಿಮ್ಮಲ್ಲಿ ಕೆಲವರು ಯಾರಾದರೂ ಆ ಥರ ಆಸಕ್ತಿ ಇದೆ, ನಾವು ಕೊಡ್ತೀವಿ ಏನಾದರೂ ಅಂದರೆ ನೀವು ಕೂಡ ನಮ್ಮನ್ನು ಸಂಪರ್ಕಿಸಬಹುದು. ಈ ರೀತಿಯಾಗಿ ಕೆಲವರೆಲ್ಲ ಹೇಳ್ತಾರೆ, ನಿಮ್ಗೆ ಎಲ್ಲಿಂದ ಬರುತ್ತೆ, ಫಂಡ್ ಏನಾದರೂ ಬರುತ್ತಾ ಅಂತ ಕೇಳ್ತಾರೆ. ಫಂಡ್ ಏನೂ ಬರೋದಿಲ್ಲ ಫ್ರೆಂಡ್ಸ್. ನನ್ನ ಕೈಯಿಂದ, ಸ್ವಂತ ಕೈಯಿಂದ ನಾನು ಮಾಡ್ತಾಯಿರ್ತೀನಿ. ಮತ್ತು ಯಾರಾದರೂ ನನಗೆ ಸಹಾಯ ಮಾಡೋರು ಕೆಲವು ಜನ ಇದ್ದಾರೆ. ಇವತ್ತು ಪವನ್ ಅಂತ ಹೇಳ್ಬಿಟ್ಟು ನಮಗೆ ಸಹಾಯ ಮಾಡಿದ್ರು, ಮತ್ತು ಪೀಟರ್ ಅಂತ ಹೇಳ್ಬಿಟ್ಟು ಕೂಡ ಅವರು ಕೂಡ ನಮಗೆ ಸಹಾಯ ಮಾಡಿದ್ದಾರೆ. ದೇವರು ಅವರ ಕುಟುಂಬಗಳನ್ನು ಆಶೀರ್ವದಿಸಲಿ, ಅವರನ್ನು ಉನ್ನತ ಸ್ಥಾನದಲ್ಲಿರಲಿ. ನಮ್ಮ ಸೇವೆಗೆ ಕೈ ಜೋಡಿಸಿರುವಂಥ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ, ನಮ್ಮ ಚಾನಲನ್ನು ಪ್ರೋತ್ಸಾಹ ಮಾಡಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ನಮಸ್ಕಾರ. ಹಾಯ್.